ಎಲ್ಲರಿಗೂ ನಮಸ್ಕಾರ. ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನ ಡೊಮೆಸ್ಟಿಕ್ ಆನ್ಲೈನ್ ಯೂಸೇಜನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ, ನೀವು ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತುವ ಮೂಲಕ ನೋಟಿಫಿಕೇಶನ್ ಅನ್ನು ಸಹ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನಿಮ್ಮ IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನಲ್ಲಿ ನೀವೇನಾದರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನು ಮಾಡಬೇಕಂತಂದ್ರೆ ಅದರಲ್ಲಿ ಡೊಮೆಸ್ಟಿಕ್ ಆನ್ಲೈನ್ ಯೂಸೇಜ್ ಆಕ್ಟಿವೇಟ್ ಆಗಿರಬೇಕಾಗುತ್ತೆ. ಅದೊಂದು ವೇಳೆ ಆಕ್ಟಿವೇಟ್ ಆಗಿಲ್ಲ ಅಂತಂದರೆ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಮುಖಾಂತರ ಆನ್ಲೈನಲ್ಲಿ ಯಾವುದೇ ವಹಿವಾಟನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನ ಡೊಮೆಸ್ಟಿಕ್ ಆನ್ಲೈನ್ ಯೂಸೇಜನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ನೇರವಾಗಿ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ ಬನ್ನಿ. ಮೊದಲು google.comಗೆ ಹೋಗಿ ಇಲ್ಲಿ ಸರ್ಚಲ್ಲಿ IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಲಾಗಿನ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ನೋಡಿ, ಮೊದಲನೇ ಲಿಂಕು www.idfcfirstbank.com ಈ ವೆಬ್ಸೈಟಿಗೆ ನೀವು ಹೋಗಬೇಕಾಗುತ್ತೆ. ಈ ವೆಬ್ಸೈಟ್ ಲಿಂಕನ್ನು ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ನೇರವಾಗಿ ವೆಬ್ಸೈಟಿಗೆ ಹೋಗ್ಬೋದು. ಈ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, IDFC ಫಸ್ಟ್ ಬ್ಯಾಂಕ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮೊದಲು ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಲಿಕ್ಕೆ ಮೇಲ್ಗಡೆಯಲ್ಲಿ ಲಾಗಿನ್ ಅಂತ ಕಾಣ್ಬೋದು. ಅದರ ಮೇಲೆ ನಿಮ್ಮ ಮೌಸ್ ಬಟನನ್ನು ತೊಗೊಂಡು ಹೋದರೆ ಇನ್ನೊಂದಿಷ್ಟು ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಲಾಗಿನ್ ಟು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕಾಣ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ನೀವು ಇಲ್ಲಿ ಲಾಗಿನ್ ಆಗಲಿಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ. ಮೊಬೈಲ್ ನಂಬರ್ ಅಂತ ಕಾಣ್ಬೋದು, ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಿ. ಆನಂತರ ಪ್ರೊಸೀಡ್ ಟು ಲಾಗಿನ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಮೊದಲಿಗೆ ನಿಮ್ಮ ಹುಟ್ಟಿದ ವರ್ಷವನ್ನು ಆಯ್ಕೆ ಮಾಡ್ಕೊಳ್ಳಿ. ಆನಂತರದಲ್ಲಿ ಹುಟ್ಟಿದ ತಿಂಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ಹುಟ್ಟಿದ ದಿನಾಂಕವನ್ನು ಆಯ್ಕೆ ಮಾಡಿ. ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ. ಆನಂತರ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು OTP ಕಳಿಸ್ಕೊಟ್ಟಿರ್ತಾರೆ. ಆ OTP ಇಲ್ಲಿ ಟೈಪ್ ಮಾಡಿ. OTP ಟೈಪ್ ಮಾಡಿದ ನಂತರ ಲಾಗಿನ್ ಸೆಕ್ಯೂರ್ಲಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗಿಗೆ ಲಾಗಿನ್ ಆಗಿದ್ದೀವಿ. ಈಗ ಇಲ್ಲಿ ನೀವು ಡೊಮೆಸ್ಟಿಕ್ ಆನ್ಲೈನ್ ಯೂಸೇಜನ್ನು ನಿಮ್ಮ ಕಾರ್ಡ್ನಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಬೇಕಂತಂದರೆ ಇಲ್ಲಿ ಕಾರ್ಡ್ ಕಂಟ್ರೋಲ್ಸ್ ಅಂತ ಕಾಣ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೋಡಿ, ನಿಮ್ಮ ಕಾರ್ಡ್ ಲಿಮಿಟನ್ನು ತೋರಿಸುತ್ತೆ. ನೋಡಿ, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸನ್ನು ಆನ್ ಮಾಡ್ಕೋಬೋದು. ಅದು ಆನ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ನೀವೇನಾದರೂ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನನ್ನು ಆನ್ಲೈನಲ್ಲಿ ಮಾಡ್ತೀನಿ ಅಂತಂದರೆ ಮಾತ್ರ ಆನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ದಯವಿಟ್ಟು ಅದನ್ನು ಆನ್ ಮಾಡ್ಕೊಳ್ಬೇಡಿ. ನೋಡಿ, ಕಾಂಟ್ಯಾಕ್ಟ್ಸ್ ಅಂತಿದೆ, ಇದನ್ನು ಸಹ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಆನ್ಲೈನ್ ಟ್ರಾನ್ಸಾಕ್ಷನ್ ನಿಮ್ಮ ಕಾರ್ಡಲ್ಲಿ ಆಫ್ ಆಗಿರುತ್ತೆ. ಅದನ್ನು ಆನ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಟನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಆನ್ಲೈನ್ ಟ್ರಾನ್ಸಾಕ್ಷನ್ ಆನ್ ಆಗಿದೆ. ಹಾಗೆ ATM ಟ್ರಾನ್ಸಾಕ್ಷನ್ ಆನ್ ಇದೆ, ಇದು ನನಗೆ ಬೇಕಾಗಿಲ್ಲ, ಇದನ್ನು ಆಫ್ ಮಾಡ್ತೀನಿ. ಅದೇ ಥರ POS ಟ್ರಾನ್ಸಾಕ್ಷನ್ ಆನ್ ಇದೆ. ಸೊ ಶಾಪ್ಗಳಲ್ಲಿ ನೀವು ನಿಮ್ಮ ಕಾರ್ಡನ್ನು ಸ್ವೈಪ್ ಮಾಡ್ಬೋದು. ನನ್ನ ಪ್ರಕಾರ ನಿಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂದರೆ ಡೊಮೆಸ್ಟಿಕ್ ಆನ್ಲೈನ್ ಟ್ರಾನ್ಸಾಕ್ಷನ್ ಮತ್ತು POS ಎರಡು ಆನ್ ಇದ್ರೆ ಸಾಕು ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಇರ್ಬೋದು, ಕಾಂಟ್ಯಾಕ್ಟ್ಲೆಸ್ ಟ್ರಾನ್ಸಾಕ್ಷನ್ ಇರ್ಬೋದು, ಹಾಗೆ ATM ಟ್ರಾನ್ಸಾಕ್ಷನ್ಸ್ ಇರ್ಬೋದು. ಇವ್ಯಾವುದು ಆನ್ ಇರೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಇದು ಆದ ನಂತರ ನಿಮಗೆ ಯಾವ್ಯಾವ್ದು ಬೇಕೋ ನೀವು ಅದನ್ನು ಆನ್ ಮಾಡಿಕೊಂಡ ನಂತರ ಸೇವ್ ಚೇಂಜಸ್ ಅಂತ ಕಾಣ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸಕ್ಸಸ್, ಯುವರ್ ಚೇಂಜಸ್ ಆರ್ ಸೇವ್ಡ್. ನೋಡಿ, ನಾವು ಏನೇನು ಆನ್ ಮಾಡಿದೆ ಅಥವಾ ಆಫ್ ಮಾಡಿದ್ವಿ ಎಲ್ಲ ಸೇವ್ ಆಗಿದೆ. ಡನ್ ಅಂತ ಕಾಣ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನ ಡೊಮೆಸ್ಟಿಕ್ ಆನ್ಲೈನ್ ಯೂಸೇಜನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲದೆ ಇಲ್ಲಿ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.